ವೀಕ್ಷಕರೇ, ಸೀರಿಯಲ್ ಸೆಟ್ಗೇನು ಬಂದಾಯಿತು. ನಮ್ಮ ಜಯಲಲಿತಾ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದೆ. ಅಂತೂ ಇಂತೂ ಫೈನಲಿ ಸಿಕ್ಬಿಟ್ಟಿದ್ದಾರೆ. ಆರಾಮಾಗಿ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು ಅಂತ ಹೋಗ್ತಾ ಇದ್ರು. ಆದರೂ ಕೂಡ ಸಿಕ್ಕಿದ್ರು. ಹಾಯ್, ಹಲೋ, ಹೇಗಿದ್ದೀರಾ? ನಾನು ಸೂಪರ್, ನೀವು? ನಾನು ಸಕ್ಕತ್ತಾಗಿದ್ದೀನಿ. ಸ್ವಲ್ಪ ಬಿಸಿಲಿದೆ, ಆ ಕಡೆ ನೆರಳು ಕಡೆ ಹೋಗ್ಬಿಡೋಣವಾ? ಓಕೆ ವೀಕ್ಷಕರೇ, ನಮ್ಮ ಹೀರೋಯಿನು ಜಯಲಲಿತಾ ಅವರು ನಂಗೆ ಆ್ಯಕ್ಚುಲಿ ಭಯ ಆಗ್ತಿದೆಯಪ್ಪ ಮಾತಾಡೋಕ್ಕೆ. ಯಾಕಂದ್ರೆ ಅಷ್ಟು ರಗ್ಗಡ್ಡು ಅವರು ಸೀರಿಯಲಲ್ಲಿ. ಹೇಗೆ ಇಲ್ಲಿ ಸಾಫ್ಟ್ ಅಂತ ಅನಿಸ್ತಿದ್ದಾರೆ, ನೋಡೋಣ ಹೇಗೆ. ತುಂಬ ಸಾಫ್ಟಾ ಅಥವಾ ಸೀರಿಯಲಲ್ಲಿ ಇರೋ ಥರನೇ ರಗ್ಗಡ್ ಬೇಬಿನ ಹೇಗೆ? ಅಂದರೆ ನಾನು ತುಂಬ ಕ್ಲೋಸ್ ಆಗಿರ್ತೀನಿ, ನಾನು ಅವ್ರ ಜೊತೆ ರಗಡಾಗೆ ಇರ್ತೀನಿ. ಸ್ವಲ್ಪ ನಾನು ಹಂಗಿದ್ರೆ ಕ್ಲೋಸ್ ಆಗಲ್ಲ, ಅಷ್ಟೊಂದೇನಿಲ್ಲ, ಆದರೆ ಸಾಫ್ಟೇನೆ ಓಕೆ ಯೂಶಲಿ. ಓಕೆ, ಇವಾಗ ಅಂತೂ ಇಂತೂ ಆ ಮದುವೆ ಅನ್ನೋ ಕನಸು ನನಸಾಗ್ಬಿಟ್ಟಿದೆ ಲಲಿತಾ ಅವರೇ. ಈಗ ಎಲ್ಲ ಹುಡುಗಿರಿಗೂ ಏನಪ್ಪ ಅಂತ ಹೇಳಿದ್ರೆ, ಮದುವೆ ಅಂದ ತಕ್ಷಣ ಅಯ್ಯೋ ಬೇಡ, ನಾವು ಇನ್ನೂ ಓದಬೇಕು, ನಾವು ಜಾಬ್ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಆಮೇಲೆ ಮದುವೆ ಅಂತ ಹೇಳೋ ಥರ ಹುಡುಗಿರು ಒಂದು ಕಡೆ ಆದರೆ, ನಮ್ಮ ಲಲಿತಾ ಥರ, ನಮ್ಮ ಲಲ್ಲು ಥರ ಹುಡುಗಿರು ಕೂಡ ಒಂದಷ್ಟು ಜನ ಇರ್ತಾರೆ, ಹೌದಲ್ಲ? ಏನಕ್ಕೆ ಲಲಿತಂಗೆ ಅದೆಲ್ಲ ಬೇಡ ಅಂದರೆ, ಒಂದೇ ಸರಿ ಒಂದು ಒಳ್ಳೆ ಕುಳ ಇರೋವಂಥ ಹುಡುಗನ ಮದುವೆ ಎಲ್ಲ ಯಾಕೆ? 100% ರೈಟ್ ಶಾರ್ಟ್ ಒಂದೇ. ಓಕೆ, ಒಳ್ಳೆ ಸೆಟಲ್ ಆಗಿರೋ ಹುಡುಗನೇ ಪಟಾಯಿಸ್ಕೊಂಡ್ಬಿಡೋದು. ಇವಾಗ ನೋಡಿ, ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ. ಇವಾಗ ನನ್ಗೇನು ಕಮ್ಮಿ ಇದೆ, ನಾನು ಇಷ್ಟು ಚೆನ್ನಾಗಿದ್ದೀನಿ ನೋಡೋದಿಕ್ಕೆ. BA ಪಾಸ್ ಮಾಡ್ಕೊಂಡಿದ್ದೀನಿ. BA ಪಾಸ್ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಕಾಪಿ ಹೊಡೆದು ಪಾಸ್ ಮಾಡ್ಕೊಂಡಿದ್ದೀನಿ. ಅಲ್ಲ, BA ಪಾಸ್ ಮಾಡ್ಕೊಂಡಿರೋದನ್ನ ಒಳ್ಳೆ ಇಂಜಿನಿಯರಿಂಗ್ ಮುಗಿಸಿರೋ ಥರ, ಒಳ್ಳೆ IAS ಮುಗಿಸಿರೋ ಥರ ಫೀಲಲ್ಲಿ. ಓಕೆ, BA ಪಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹುಡುಗ ಸಿಕ್ಕಿದ್ದಾನೆ, ಒಳ್ಳೆ ಹುಡುಗ ಸಿಕ್ಕಿದ, ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ. ಇವಾಗ ಇಷ್ಟ ಆಗಿಲ್ಲ ಅಂದ್ರು ಎಷ್ಟು ಥರ ಇದ್ದಾನೆ ಅಂತ ಹೇಳಿ, ನೀವು ಎಷ್ಟು ಫ್ಯಾನು? ಎಷ್ಟು ಥರ ಇದ್ದಾರೆ. ಸೊ ಇವಾಗ ಇಷ್ಟ ಆಗಲಿಲ್ಲ ಅಂದರೆ ಏನಂತೆ, ಎಲ್ಲ ಒಂದೇ ಸರಿ ಸಿಕ್ಬಿಡ್ಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಇಷ್ಟು ಸಿಕ್ಕಿದ್ಮೇಲೆ ಅದು ನಿಧಾನಕ್ಕೆ ತಗೊಳ್ಳೋಣ ಅಂತ ಇವಾಗ ಫುಲ್ ಪಟಾಯಿಸ್ಕೊಬಿಟ್ಟಿದೀನಿ. ನಮ್ಮವರು ನಿಧಾನಕ್ಕೆ ನನಗೆ ಹತ್ರ ಆಗ್ತಾ ಇದ್ದಾರೆ. ಅದು ಏನೇನೋ ಮ್ಯಾಜಿಕ್ ಎಲ್ಲ ಮಾಡಿಬಿಟ್ಟು ನೋಡಿ ಅಷ್ಟು ಹೇಟ್ ಮಾಡ್ತಾ ಇದ್ರು. ಇದೊಂದು ಟಿಪ್ಸ್ ಕೊಡಿ ಲಲಿತಾ ಅವ್ರೆ. ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸಾಕಷ್ಟು ಈ ಥರ ಇನ್ಸಿಡೆಂಟ್ಗಳು ನಡೆಯುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಹುಡುಗಿಗೆ ಇಷ್ಟ ಆಗಿರುತ್ತೆ, ಬಟ್ ಹುಡುಗಂಗೆ ಇಷ್ಟ ಆಗಿರಲ್ಲ, ಬಟ್ ಮನೆಯವ್ರಿಗೆಲ್ರಿಗೂ ಇಷ್ಟ ಆಗ್ಬಿಟ್ಟು ಮದುವೆನೂ ಮಾಡಿಬಿಡ್ತಾರೆ. ಬಟ್ ಹುಡುಗಿನ ಹೇಟ್ ಮಾಡ್ತಾ ಇರ್ತಾರೆ. ಆವಾಗ ಹುಡುಗನ್ನ ಹೋಲಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು? ಈಗ ನೀವು ಮಾಡ್ತಾ ಇದ್ರಲ್ಲ ಎಕ್ಸ್ಪೆರಿಮೆಂಟ್ಸು, ಅದನ್ನೆಲ್ಲ ಹೇಳಿ, ಪಾಪ ಹುಡುಗಿರಿಗೆ ಯೂಸ್ ಆಗುತ್ತೆ. ಮೇ ಬಿ ರೇರ್ ಕೇಸಸ್ ಅನ್ಸುತ್ತೆ ಈ ಥರ ಹುಡುಗನ್ನ ಪಟಾಯಿಸ್ಕೊಳ್ಳೋದು. ಅದಕ್ಕೆ ಲಲಿತಾ ಅವ್ರಿಗೆ ಅದಕ್ಕೆ ಏನಿಲ್ಲ ಅಂದರೆ ತಾಳ್ಮೆಯಿಂದ ಇರ್ಬೇಕು. ಇವಾಗ ಹುಡುಗ ಹೆಂಗೆ ಅಂದರೆ, ಹುಡುಗದು ಹುಡುಕ್ಬಾರ್ದು. ನನ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ಇವಾಗ ಜೈ ಏನು ಮಾಡಿದ್ರು, ಇಷ್ಟು ದಿನ ಸುಮ್ಮನೆ ಸೈಲೆಂಟ್ ಆಗಿದ್ರು. ಅವ್ರು ನನಗೆ ತೊಂದರೆ ಕೊಡೋದಕ್ಕಾಗಲಿ ಏನಕ್ಕೂ ಬಂದಿಲ್ಲ. ಅವ್ರ ಪಾಡಿಗೆ ಅವಳಿರಲಿ, ನನ್ನ ಪಾಡಿಗೆ ನಾನಿರಲಿ. ಸ್ವಲ್ಪ ದಿನ ಆದಮೇಲೆ ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಅವ್ರ ಮನೆಗೆ ಅಡ್ಜಸ್ಟ್ ಆಗೋದು. ಅಂದರೆ ಇದೆಲ್ಲ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಮನೆಗೆ ಅಡ್ಜಸ್ಟ್ ಆಗಬಾರ್ದು. ನಿಜವಾದ ಸೊಸೆ ಥರ ನಡ್ಕೋಬೇಕು ಮನೆಯಲ್ಲಿ. ನಿಜವಾದ ಸೊಸೆ ಥರ ಅಂದರೆ ಅವ್ರಿಗೆ ಅಂದರೆ ಹೆಂಗೆ ಅಂದರೆ, ಇವಾಗ ನಾನು ಇರ್ತಿದ್ದೆ ಜಯಲಲಿತಾದಲ್ಲಿ, ಡ್ರಾಮಾ ಪಟಾಯಿಸ್ಕೊಂಡು ಬಕೆಟ್ ಹಿಡಿಯೋದು, ಅದೇನೆ. ಓಕೆ, ಏನು ಒಂದು ಹೆಣ್ಣು ಹೆಂಗೆ ಗೊತ್ತಾ, ಸೂರ್ಯವಂಶದಲ್ಲಿ ಸಿಂಹದಲ್ಲೆಲ್ಲ ಇಲ್ವಾ ಮನೆ ಸೊಸೆ, ಹಂಗಿರ್ಬೇಕು ಸೊಸೆ. ಹಂಗೆ ನಡ್ಕೊಂಡ್ರೆ ಎಂಥ ಹುಡುಗರಿಗಾದ್ರೂ ಇಷ್ಟ ಆಗುತ್ತೆ. ನನ್ನ ಮನೆಗೆ ತನಕ ಹೊಂದ್ಕೊತಾಳೆ, ಸ್ವಲ್ಪ ಅವ್ರ ಮುಂದೆಲ್ಲ ಇದು ಇಂಪ್ರೆಸ್ಸಿಗೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಬ್ಯೂಟಿಯಾಗಿ ಸ್ವಲ್ಪ ಇಂಪ್ರೆಸ್ ಮಾಡೋದು. ಮನೇಲಿರೋ ಬರೋ ಕೆಲಸ ಎಲ್ಲ ಬಿಟ್ಟು 24 ಗಂಟೆ ಕನ್ನಡಿ ಮುಂದೆ ನಿಂತ್ಕೋಬೇಕು ಲಲಿತಾ ಥರ. ಓಕೆ, ಒಂದಷ್ಟು ಸ್ವಲ್ಪ ಟೈಮ್ ಸಿಕ್ಕಿದಾಗ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಹಿಂಗೆಲ್ಲ ಮಾಡಬೇಕು. ಓಕೆ, ಆ್ಯಂಡ್ BA ಮುಗಿಸ್ಬೇಕು ಅಂತ ಅನಿಸಿದ್ರೆ ನಿಮಗೆ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು, ಅದೇ ರೀಸನ್ಗಲ್ವಾ? ಕನಿಷ್ಠ ಪಕ್ಷ ಅಷ್ಟಾದರೂ ಮಾಡಿರಲಿ ಅಂತ. ಅಂದರೆ ಒಳ್ಳೆ ಹುಡುಗ ಸಿಗ್ತಾನೆ, BA ಅಟ್ಲೀಸ್ಟ್ ಡಿಗ್ರಿ ಮುಗ್ದಿದೆ ಅಂದರೆ ಒಂದು ಲೆವೆಲ್ಲಿಗೆ ಒಳ್ಳೆ. ಬಟ್ ಅದಕ್ಕಿಂತ ಅದ್ದೂರಿಯಾಗಿರೋ ಹುಡುಗನೇ ಪಟಾಯಿಸ್ಕೊಂಡ್ಬಿಟ್ಟಿದ್ದೀರಾ. ನನ್ನ ಅದೃಷ್ಟನೋ ಅದೃಷ್ಟ. ನಿಜ ಜೀವನದಲ್ಲಿ ಹೇಗೆ? ಏನು ನಿಜ ಜೀವನದಲ್ಲಿ ಹೇಗೆ ಅಂದರೆ, ಇಲ್ಲಿ ಮದುವೆ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದೀರಾ. ನಿಜ ಜೀವನದಲ್ಲಿ ಏನೆಲ್ಲ ಕನಸುಗಳಿದೆ? ನಿಜ ಜೀವನದಲ್ಲೂ ಮದುವೆ ಆಗೋದು ಕನಸ ಅಥವಾ ಏನಂತ ಹೇಳ್ಬಿಟ್ಟು? ಮದುವೆ ಏನೆಲ್ಲ ಗುರಿಗಳಿದೆ, ಏನೆಲ್ಲ ಡ್ರೀಮ್ಸ್ ಇದೆ. ಡ್ರೀಮ್ ಬಾಯ್ ಹೇಗಿರಬೇಕು? ಇವಾಗ ಸೀರಿಯಲಲ್ಲೇನು ಲಲಿತಾ ಅವರು ಎಷ್ಟು ಫ್ಯಾನು? ರಿಯಲ್ ಆಗಿ ಯಾರು ಫ್ಯಾನು? ರಿಯಲ್ ಆಗಿ ನನಗೆ ಇಷ್ಟ. ಸೂಪರ್, ನಾನು ಅಷ್ಟೇ ಇಷ್ಟದಾದ ಫ್ಯಾನ್. ಎಸ್, ಅವ್ರಿಷ್ಟ.
ರಿಯಲ್ ಆಗಿ ನನಗೊಂದಷ್ಟು ಗೋಲ್ ಇದೆ. ಅಂದರೆ ಒಂದು ಮದುವೆ ನಾನು ಒಂದು 25 ಇಯರ್ಸಿಗೆ, ಅಂದರೆ ಅಟ್ ಪ್ರೆಸೆಂಟ್ ನನ್ನ ಮೈಂಡ್ ಸೆಟ್ ಇರೋದು ಒಂದು 25 ಇಯರ್ಸ್ 26 ಇಯರ್ಸಿಗೆ ನಾನು ಮದುವೆ ಆಗಬೇಕು ಓಕೆ ಅಂತ. ಸೊ 25-26 ಓಕೆ ಬಚಾವ್. ಅಷ್ಟರ ಒಳಗಡೆ ನನಗೆ ಹೆಂಗಂದ್ರೆ ನಾನು ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಮದುವೆ ಆದಮೇಲೂ ಪ್ರತಿಯೊಂದಕ್ಕೂ ನನ್ನ ಗಂಡನ್ನ ಕೇಳಬಾರ್ದು. ನನ್ಗೆ ಅದು ತೊಗೊಳೋದಕ್ಕೂ ನಂಗೆ ದುಡ್ಡು ಕೊಡಿ, ಇದು ತೊಗೊಳೋದಕ್ಕೂ ನಂಗೆ ದುಡ್ಡು ಕೊಡಿ. ಆ್ಯಂಡ್ ನನ್ನ ಮೈಂಡ್ಸೆಟ್ ಏನಂದರೆ, ಇವನ್ ನಾವು ಅವ್ರ ಬರ್ಡೇಗೆ ಅಥವಾ ಆ್ಯನಿವರ್ಸರಿ ಬಂತು, ನಾವು ಅವ್ರಿಗೆ ಏನಾದರೂ ಕೊಡಿಸ್ಬೇಕಂದ್ರೆ ಅವ್ರ ದುಡ್ಡಲ್ಲೇ ಅವ್ರದ್ದು ಹತ್ರನೇ ಇಸ್ಕೊಂಡು ಕೊಡಿಸ್ಬೇಕು. ಹೌದು, ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನಮಗೋಸ್ಕರ ಇಂಡಿಪೆಂಡೆಂಟ್ ಆಗಿರೋ ಥರ ನನ್ನ ಲೈಫ್ನ ನಾನು ಸೆಟಲ್ ಮಾಡ್ಕೊಳ್ಬೇಕು ಮದುವೆಗಿಂತ ಮುಂಚೆ. ಓಕೆ. ಗಂಡ ಇರಲಿ ಬಿಡಲಿ, ಐ ಶುಡ್ ಬಿ ಇಂಡಿಪೆಂಡೆಂಟ್. ಓಕೆ. ಆ ಥರ ಮಾಡಿಕೊಂಡು ಆಮೇಲೆ ಮದುವೆ ಆದಮೇಲೆ ಏನು ಮನೆಯವ್ರು ಏನು ಡಿಸಿಷನ್ ಹೇಳ್ತಾರೆ ಹಾಗೆ ನಾನು ಇಂಡಸ್ಟ್ರಿಲಿ ಇರಬೇಕಾ. ಓಕೆ, ಹಾಗೆ. ಅಂದರೆ ಬಿಟ್ಬಿಡ್ತೀರಾ, ಆ್ಯಕ್ಟಿಂಗೇ ಬಿಟ್ಬಿಡ್ತೀರಾ? ಈವನ್ ಬೇಡ ಅಂತ ಹೇಳಿದ್ರೆ, ಬಿಕಾಸ್ ಇಷ್ಟು ಚೆನ್ನಾಗಿದ್ದೀರಾ, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ಅಷ್ಟು ಕ್ಯೂಟ್ ಸ್ಮೈಲ್ ಇದೆ. ನನ್ನ ಫ್ಯೂಚರ್ ಇವಾಗ ನಾನು ಏನು ಅಟ್ ಪ್ರೆಸೆಂಟ್ 25-26 ಅಂದ್ಕೊಂಡಿದ್ದೆ, ನನ್ನ ಫ್ಯೂಚರ್ ನನ್ನ ಎಲ್ಲಿ ತನಕ ತೊಗೊಂಡೋಗುತ್ತೆ ಅಲ್ಲಿ ತನಕ ನಾನು ಮದುವೆ ಆಗ್ದಲೇ ಇರ್ತೀನಿ. ಓಕೆ. ಆ ಥರ. ಆಮೇಲೆ ಎಲ್ಲ ನನ್ನ ಫ್ಯೂಚರ್ ಬಿಲ್ಡ್ ಮಾಡ್ಕೊಂಡಾದ್ಮೇಲೆ ಇನ್ನೇನು ನನ್ನ ಗಂಡನ ಜೊತೆ ನನ್ನ ಫ್ಯಾಮಿಲಿ ಜೊತೆ ಲೈಫ್ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಸಾಕು ಲೈಫಿಗೆ. ಸೂಪರ್. ಈಗ ಜಯಲಲಿತಾಗೂ ನಮ್ಮ ರಿಯಲ್ ಹುಡುಗಿಗೂ ಏನು ಡಿಫ್ರೆನ್ಸ್ ಇದೆ? ನಾನು ಹೆಂಗೆ ಅಂದರೆ, ಇವಾಗ ಲಲಿತಾ ಯಾರು ಏನೇ ಅಂದರೂ ಒಬ್ರು ಬಿಡಲ್ಲ. ಅಲ್ಲಿ ತಪ್ಪಾಗ್ತಿದ್ಯಾ, ದೊಡ್ಡವ್ರು ಮಾತಾಡ್ಬೇಕಾ ಚಿಕ್ಕವ್ರು ಮಾತಾಡ್ಬೇಕಾ ಏನೂ ನೋಡಲ್ಲ, ಮಧ್ಯೆ ಬಾಯಿ ಹಾಕ್ಬಿಡ್ತಾಳೆ. ತಪ್ಪೋ ಸರಿನೋ ಅವಳು ಹೇಳ್ಬಿಡ್ತಾಳೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಏನು ಅವಳು ಬಾಯಿ ಫಿಲ್ಟರೇ ಇಲ್ಲ. ಯಾರು ಇರಲಿ ಯಾರು ಬಿಡಲಿ ಮಾತಾಡ್ತಾನೆ ಇರೋದು. ಇವಾಗ ನನಗೆ ಯಾರಾದರೂ ಬೈದ್ರೆ ಹೆಂಗೆ ಗೊತ್ತಾ, ನಂಗೆ ವಾಪಸ್ ಬೈಯೋಕ್ಕೆ ಬರಲ್ಲ. ನಾನು ಓಕೆ, ನಾನೇನಾದರೂ ಹೇಳು ಪಾಪಚ್ಚಿ ಹುಡುಗಿ ಹೋಗ್ಲೆ ಬೈದ್ರಿ ಬಿಡ್ರಿ. ಓಕೆ, ಸಿಟ್ಟು ಬಂದ್ಬಿಟ್ರೆ ನನ್ಗೇನು ಗೊತ್ತಾ, ಜಾಸ್ತಿ ಕೋಪ ಬಂದ್ಬಿಟ್ರೆ ಅಳು ಬಂದ್ಬಿಡುತ್ತೆ. ಓಕೆ, ಹಾಗೆ ಅವಾಗ ನನಗೆ ವಾಪಸ್ ಮಾತಾಡೋದಕ್ಕಾಗಲ್ಲ, ರಿಯಾಕ್ಟ್ ಮಾಡಲ್ಲ. ಬಂದರೆ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಕೆಟ್ಟದಾಗ ಅದೇ ಫಿಲ್ಟ್ರೇ ಇಲ್ಲ ಅಂತ ಹೇಳಿದ್ರಲ್ಲ, ರಿಯಲ್ ಜಯಲಲಿತಾ ಆಗ್ಬಿಡ್ತೀರಾ? ನೋಡೋಣ, ಸಂಸ್ಕೃತ ಬಳಸಿ ನೋಡೋಣ ಎಷ್ಟು ಚೆನ್ನಾಗಿ ಬೈತಾರೆ ಲಲಿತಾ ಅವ್ರು. ನೋಡೋಣ, ಯಾರಿಗಾದ್ರೂ ಯಾರೋ ಸಿಕ್ಕಾಪಟ್ಟೆ ಕೋಪ ಬರ್ಸಿದ್ದಾರೆ, ಒಂದು ಲೈನ್ ಹಾಗೆ ಬಿಸಾಕಿ. ಕೆಟ್ಟ ಪದ ನಾನು ಯೂಶಲಿ ಬಳಸೋದು ಅಂದರೆ, ಮುಂಚೆ ತುಂಬ ಮಾತಾಡ್ತಿದ್ದೆ. ತುಂಬ ಅಂದರೆ ಆ ಥರ ಅಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಎಲ್ಲದಕ್ಕೂ ಫ್ರೆಂಡ್ಸನ್ನ ಹೇಳ್ಬಿಡೋದು ಮಧ್ಯೆ ಸ್ವಲ್ಪ ಮಟ್ಟಿಗೆ ಮಾತಾಡ್ತಿದ್ದೆ. ಅದಾದ್ಮೇಲೆ ನಾನು ಕಂಪ್ಲೀಟ್ ಇವಾಗ ನನ್ಗೆ ಎರಡೇ ಬರೋದು. ಏನಕ್ಕೆ ಇವ್ರಿಗೆಲ್ಲ ನಮ್ಮ ಕನ್ನಡದಲ್ಲಿ ಏನೇ ಪದ ಬಂದ್ರು ಅವ್ರ ಅಪ್ಪ ಅಮ್ಮನಿಗೆ ಬೈಯೋದು. ಏನಕ್ಕೆ ಅವ್ರ ಅಪ್ಪ ಅಮ್ಮನ ಬೈಬೇಕು, ಅದಕ್ಕೆ ಇಂಗ್ಲೀಷಲ್ಲಿ ಈಡಿಯಟ್ಟು, ಯೂಸ್ಲೆಸ್ ಫೆಲೋ, ರಾಸ್ಕಲ್ ಹಿಂಗೆಲ್ಲ ಬೈದ್ರೆ ಅವರಿಗೆ ಬೈದಂಗೆ ಅಂತ. ಓಕೆ. ಕನ್ನಡದಲ್ಲಾದರೆ ಕನ್ನಡದಲ್ಲಾದರೆ ಅಂದರೆ ತುಂಬ ಐ ಶುಡ್ ಸೇ ದಿಸ್ ಆರ್ ನಾಟ್, ತುಂಬ ಕೋಪ ಬಂದಾಗ ಯಪ್ಪರೇ, ಅಯ್ಯೋ ಅಲ್ಲಿ ಯಾರೋ ಅವ್ರಿಗೆ ಅನ್ಕೊಂಡ್ಬಿಟ್ರು, ನಿಮ್ಗಲ್ಲ ಸರ್ ಇವ್ರು ಇಲ್ಲೇನೋ ಹೇಳ್ತಿದ್ರು. ಅಂದರೆ ತುಂಬ ಪೀಕಲ್ಲಿ ಕೋಪ ಬಂತು. ಈ ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ ಅದು ಇದು ನೋಡ್ತಿರ್ತೀನಿ, ಇನ್ಸ್ಟಾದಲ್ಲೆಲ್ಲ ಅದು ಇದು ನೋಡ್ತಿರ್ತೀನಿ, ಕ್ರೈಮ್ಗಳ, ಅವಾಗ ಆ ಥರದ ಪದ ಬರುತ್ತೆ. ಓಕೆ, ಇದೆರಡೇ ನಾನು ಮಾತಾಡೋದು ಅಷ್ಟೇ. ಬೇಸಿಕಲಿ ಯಾವ ಊರ್ನವ್ರು ನೀವು? ನಂದು ಕುಣಿಗಲ್ ಚಿಕ್ಕಮಗಳೂರು. ಓಕೆ, ನಾನೆಲ್ಲ ಮಂಡ್ಯ ಅನ್ಕೊಂಡೆ. ಅಂದರೆ ಹಳ್ಳಿ ಭಾಷೆ ಬರುತ್ತೆ, ಹಳ್ಳಿ ಭಾಷೆ ಅಲ್ಲೂ ಹಾಗೆ ಮಾತಾಡೋದು, ಹಳ್ಳಿ ಕಡೆನು ಮಂಡ್ಯ ಸೇಮ್ ಅದೇ ಥರ ಮಾತಾಡೋದು. ಅದೇ ಅಷ್ಟಲ್ಲ, ಇವೆರಡೇ ನಾನು ಉಪಯೋಗಿಸೋದು. ಇದ್ರಲ್ಲಿ ಏನಾದರೂ ತಪ್ಪಿಬಿಡಿ. ತುಂಬ ಬ್ಯಾಡ್ ವರ್ಡ್ಸ್ ಏನಲ್ಲ ಬಿಡಿ, ಪಾಪ ತುಂಬ ಡೀಸೆಂಟಾಗೆ ಬೈದಿದ್ದೀರಾ. ಹುಷಾರು ಹುಡುಗರು, ಮತ್ತೆ ಕೋಪ ಬರ್ಸೋ ಟೈಮಲ್ಲಿ ಹುಡುಗಿರು ಏನೂ ನೋಡಲ್ಲ. ಜಯಲಲಿತಾ ಗೊತ್ತಲ್ಲ ಹೇಗೆ ಅಂತ, ಸೀರಿಯಲಲ್ಲಿ ಹೇಗೆ ನೋಡಿದಿರೋ ಅದೇ ರಿಯಲ್ ಲಲಿತಾ. ರಿಯಲಲ್ಲಿ ಅಷ್ಟೊಂದು ಹಂಗಿಲ್ಲ, ನಾನು ತುಂಬ ಸಾಫ್ಟ್. ನಾನು ರಿಯಲಲ್ಲಿ ಯಾರೇನೇ ಅಂದರೆ ಅನ್ಸ್ಕೊಂಡು ಬಂದ್ಬಿಡ್ತೀನಿ ನಾನು ಹಂಗೆ. ಈಗ ಲಲಿತಾ ಅವರು ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳಿಬಿಟ್ಟು, ಬಿಕಾಸ್ ಏನಂತ ಹೇಳಿದ್ರೆ ಡೈಲಿ ಶೂಟಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ದಿನ ನಿದ್ದೆ ಇರೋದಿಲ್ಲ, ಆಮೇಲೆ ರೆಸ್ಟ್ ಮಾಡೋಕ್ಕೂ ಕೂಡ ನಿಮಗೆ ಟೈಮ್ ಸಿಕ್ಕೋದಿಲ್ಲ. ಅಂಥದ್ರಲ್ಲಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಅನ್ನುವಂಥದ್ದು ಚಾನ್ಸೇ ಇಲ್ಲ ಬಿಡಿ ಅದೆಲ್ಲ ಮಾಡಲಿಕ್ಕೆ. ಎಲ್ಲೋ ನೀವು ಮಂತ್ಲಿ 2 or 3 ಮಾಡಿದ್ರೆ ಹೆಚ್ಚೇನೋ. ಸೊ ಇದೆಲ್ಲದರ ನಡುವೆ ನೀವು ಮಾಡುವಂತಹ ಬ್ಯೂಟಿ ಕೇರ್, ಸ್ಕಿನ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ಹೇರ್ ಟಿಪ್ಸ್ ರೈಟ್. ಅಂದರೆ ನಾನು ಮುಂಚೆ ಎಲ್ಲ ನನ್ನ ಸ್ಕಿನ್ಗೆ ಏನೂ ಮಾಡ್ತಿರಲಿಲ್ಲ. ಅವಾಗಿಂದನೂ ನಂಗೆ ಮೇಕಪ್ ಇಷ್ಟ. ನನಗೆ ಈ ಮೇಕಪ್ ಹಚ್ಚಿದ್ರೆ ಏನು ಪಿಂಪಲ್ಸ್ ಆಗುತ್ತೆ ಅದೆಲ್ಲ ಏನೂ ಬರ್ತಿಲ್ಲ, ಸುಮ್ಮನೆ ಮೇಕಪ್ ಹಚ್ಕೋತಿದ್ದೆ. ಬಟ್ ಮೇ ಬಿ ಐ ಆಮ್ ಸ್ಟಿಲ್ 20 ಅಲ್ವಾ, ನನ್ನ ಏಜಿಗೆ ಪಿಂಪಲ್ಸ್ ಬರ್ಬೋದೇನೋ.
ಆ್ಯಂಡ್ ಅದು ಇವಾಗಿಂದ ನಾನು ಸ್ವಲ್ಪ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಎಲ್ಲ ನನ್ನ ಸ್ಕಿನ್ನ ಬಿಲ್ಕುಲ್ ಕೇರ್ ಮಾಡ್ತಿರಲಿಲ್ಲ ನಾನು. ಆ್ಯಂಡ್ ನಂದು ಸಿಕ್ಕಾಬಟ್ಟೆ ಹೀಟ್ ಬಾಡಿ, ಏನು ಅದು ಇದು ಏನು ಹಚ್ಚಿದ್ರು ಕಮ್ಮಿ ಆಗಲ್ಲ. ಎಳ್ನೀರೊಂದು ಕಂಪಲ್ಸರಿ, ಎಳ್ನೀರು ತುಂಬ ಇಷ್ಟ ನನಗೆ. ಅದನ್ನು ಡೈಲಿ ಮಿಸ್ ಮಾಡಿದ್ರೆ ನಾನು ಅಟ್ಲೀಸ್ಟ್ 1 ಲೀಟರ್ ಎಳ್ನೀರಾದರೂ ಕುಡಿತೀನಿ ನಾನು. ಇಲ್ಲ 2 ಡೇಸ್ ಒಂದ್ಸರಿ ಅವ್ರು ಡೈಲಿ ಎಳ್ನೀರು ಕುಡಿತೀನಿ. ಅದು ಬಿಟ್ಟರೆ ಮನೇಲಿ ಕುಚ್ಚಲಕ್ಕಿ ಅನ್ನ ಮಾಡ್ತಾರೆ. ಆಮೇಲೆ ಆ್ಯಂಡ್ ನಾವು ಬಳಸೋದೆಲ್ಲ ಕೊಬ್ಬರಿ ಎಣ್ಣೆ ಅಡುಗೆ ಹಾಗೆ. ಸೂಪರ್. ಅಂದರೂ ಈ ಶೂಟಿಂದ ಡಾರ್ಕ್ ಸರ್ಕಲ್ಸು, ಹೆವಿ ನಿದ್ದೆ ಇಲ್ಲ ನನಗೆ. ಆ ಡಾರ್ಕ್ ಸರ್ಕಲ್ಸ್ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಬಟ್ ಏನೂ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಮೇಕಪ್ ಮಾಯೆ. ಸೂಪರ್. ಆಮೇಲೆ ಇನ್ನೊಂದು ಯಾವಾಗಲೂ ಹ್ಯಾಪಿಯಾಗಿ ಖುಷಿಯಾಗಿರ್ತೀರ. ಸೀರಿಯಲಲ್ಲೂ ಅಷ್ಟೇ, ಇವಾಗ ಬಂದಾಗಿಂದ ನೋಡ್ತಾ ಇದ್ದೀನಿ ನಗಾಡ್ಕೊಂಡು. ಆಮೇಲೆ ನನ್ನ ಕರೆದ ತಕ್ಷಣ ಶೂಟ್ಗೆ ನಾನೇನು ಟಯರ್ಡ್ ಆಗಿಲ್ಲಪ್ಪ ಬರ್ತೀನಿ ಅಂತ ಪಟ್ ಅಂತ ಬಂದ್ರಿ. ಸೊ ಆಲ್ವೇಸ್ ಸ್ಮೈಲಿಂಗ್ ಫೇಸ್. ಓಕೆ. ಕೋಪ ಬಂದರು, ಬೇಜಾರಾದ್ರು, ಅಂದರೆ ಒಬ್ಬಳೇ ಇದ್ದಾಗ ಮನೆಯಲ್ಲಿ ಅದು ಹೇಳ್ತಾರಲ್ಲ, ಬೀದಿಲಿ ಇಲ್ಲಿ ಮನೇಲಿ ಹುಲಿ ಅಂದಂಗೆ. ಮನೇಲೆಲ್ಲ ಹಂಗೇನೆ. ಬಟ್ ಹೊರಗಡೆ ಆಲ್ವೇಸ್ ನಂದು ಇದೇ ಪೊಸಿಷನಲ್ಲಿ ಇರುತ್ತೆ ಯಾವಾಗ್ಲೂ. ಪಾಪ ಹುಡುಗರು ಅರ್ಥ ಮಾಡ್ಕೊಳ್ಳೋರು ಹೇಗೆ ಅರ್ಥ ಮಾಡ್ಕೋಬೇಕು ನಿಮ್ಮನ್ನ? ನಿಮಗೆ ಕೋಪ ಬಂದಿದೆಯಾ, ಅಥವಾ ಖುಷಿಲಿದ್ದೀರಾ, ಅಥವಾ ಬೇಜಾರಲ್ಲಿದ್ದೀರಾ? ಯಾವಾಗಲೂ ನಗ್ನಗ್ತಾ ಇದ್ರೆ ಪಾಪ ಕಷ್ಟ ಆಗಲ್ವಾ ಹುಡುಗರಿಗೆ? ಕೋಪ ನೋಡಿ ಅದಕ್ಕೂ ನಗ್ತಾರೆ. ಓಕೆ. ಕೋಪ ಬಂದರೆ ನಗ್ತಾರೆ, ಸೈಲೆಂಟ್ ಆಗ್ತೀರಾ? ಓಕೆ. ಕೋಪ ಬಂದಾಗ ಮಾತ್ರ ಸೈಲೆಂಟ್ ಆಗಿರ್ತೀನಿ. ಆಮೇಲೆ ಬೇಗ ನಗ್ಬಿಡ್ತೀನಿ. ಅಕಸ್ಮಾತ್ ಅವ್ರು ಏನಾದರೂ ಕೋಪದಲ್ಲಿ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತೆಲ್ಲ ರೇಗಿಸ್ಬಿಟ್ರೆ ಬೇಗ ನಗಿಸ್ಬೋದು. ನಮ್ಮ ಅಣ್ಣನ ಜೊತೆ ಮಾತ್ರ ಹಂಗೆ ಜಾಸ್ತಿ ಜಗಳ ಆಡೋದು ನಾನು. ಕೋಪ ಮಾಡ್ಕೊಂಡು ನೀನು ಯಾರ ಜೊತೆನೂ ಜಗಳ ಆಡಲ್ಲ ನಾನು. ಓಕೆ. ಅಂದರೆ ಬೇರೆಯವರಿಗೆ ಜಗಳ ಆಡ್ತೀನಿ, ಬಟ್ ಬೇರೆಯವ್ರು ಏನೇ ಹೇಳಿದ್ರು ಐ ವೋಂಟ್ ರಿಪೀಟ್ ಇಟ್. ಏನನ್ಸುತ್ತೆ ಅಂದರೆ ನನಗೆ ಅವ್ರ ಮಾತನ್ನ ನಾನು ಡಿಸಪಾಯಿಂಟ್ ಮಾಡ್ದಂಗೆ ಅನ್ಸ್ಬಿಡುತ್ತೆ ಅಂತ ಬೇರೆಯವ್ರು ಏನೇ ಹೇಳಿದ್ರು ನಗ್ನಗ್ತಾನೆ ತಗೋತೀನಿ. ಏನು ವಾಪಸ್ ಮಾತಾಡಲ್ಲ. ನಮ್ಮ ಅಮ್ಮನ ಜೊತೆ ನಮ್ಮ ಅಣ್ಣನ ಜೊತೆ ಮಾತ್ರ ವಾಪಸ್ ಮಾತಾಡೋದು. ಆವಾಗಲೇ ಹೇಳಿದ್ರಲ್ಲ ಏನೋ ಹೊರಗಡೆ ಬೀದಿಲಿ ಹುಲಿ ಅಲ್ಲ, ಬೀದಿಲಿ ಇಲಿ ಮನೇಲಿ ಹುಲಿ. ಮನೇಲಿ ಹುಲಿ ಬೀದಿಲಿ ಇಲಿ. ಕರೆಕ್ಟ್. ಸೂಪರ್. ಇನ್ನು ಒಂದಷ್ಟು ಜನ ಇವಾಗ ನಿಮ್ಮ ಧಾರಾವಾಹಿ ನೋಡಿ ನಿಮ್ಮ ರಗಡ್ನೆಸ್ ನೋಡಿ ಒಂದಷ್ಟು ಜನ ಫ್ಯಾನ್ ಫಾಲೋವರ್ಸ್ ಆಗಿರ್ತಾರೆ, ಅಭಿಮಾನಿಗಳಾಗಿರ್ತಾರೆ. ಎಲ್ಲೋ ಒಂದಷ್ಟು ಹುಡುಗರುಗಳು ಅಪ್ಲಿಕೇಶನ್ ಕೂಡ ಹಾಕೋದಕ್ಕೆ ಸಜ್ಜಾಗಿರ್ತಾರೆ. ಸೊ ಒಂದಷ್ಟು ಕ್ವಾಲಿಟೀಸ್ ಕನಸು ಅಂತ ಇರುತ್ತಲ್ಲ, ನಾನು ಮದುವೆ ಆಗುವಂಥ ಹುಡುಗ, ಡ್ರೀಮ್ ಬಾಯ್ ಇದೇ ಥರ ಇರಬೇಕು ಅಂತ, ಆ ಥರ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಇದೆ. ನಮ್ಮ ಹುಡುಗಿ ರೆಡಿ ಇದ್ದಾರೆ ಹೇಳೋದಕ್ಕೆ. ಎಲ್ಲ ರೆಡಿ ಇದೆ. ನನಗೆ ನಾನು 5'9" ಇದ್ದೀನಿ ಅಂದರೆ ನನ್ನ ಹುಡುಗ 6 ಆದರೂ ಇರಬೇಕು ಅಂತ. ಓಕೆ. ಆ ಥರ ಹೈಟ್ ತಗೊಂಡು ಉಪ್ಪು ಖಾರ ಹಾಕೊಂಡು ತಿಂತೀರಾ? ಅಂದರೆ ಫಸ್ಟು ಲುಕ್ ವೈಸಿಂದ ಲಿಸ್ಟ್ ಅಂದರೆ ಮೈ ಟೈಪಲ್ಲಿ ಲುಕ್ ವೈಸಲ್ಲಿ ಹಿಂಗಿರಬೇಕು, ಅವ್ನ ಬಾಡಿ ಚೆನ್ನಾಗಿರ್ಬೇಕು. ನಾನು ಮೂವಿ ಡೈಲಾಗ್ ಹೇಳಿದ್ದು, ಏನು ಮೂವಿ ಡೈಲಾಗ್ ಹೇಳಿದ್ದು, ಹೈಟ್ ತೊಗೊಂಡೇನು ಉಪ್ಪು ಖಾರ ಹಾಕೊಂಡು ತಿಂತೀರಾ ಅಂತ ಹೇಳ್ಬಿಟ್ಟು. ಹಂಗ ಹೈಟ್ ಚೆನ್ನಾಗಿರ್ಬೇಕು ಆ್ಯಂಡ್ ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡಿರ್ಬೇಕು, 6 ಪ್ಯಾಕ್ ಎಲ್ಲ ಇರಬೇಕು. ಓಕೆ. ಆಮೇಲೆ ಹುಡುಗ 6 ಪ್ಯಾಕ್ ಎಲ್ಲ ಇಟ್ಕೊಂಡು ಹುಡುಗ ಬಂದು ಸರಿಯಾಗಿ ಹೊಡೆದ್ರು, ಕುಟ್ಕೊಂಬಂದು ಹೊಡೆದ್ರು ಪರವಾಗಿಲ್ಲ, ನೋಡಕ್ ಚೆನ್ನಾಗಿರ್ಬೇಕು ಹೊರಗಡೆಯಿಂದ. ಆಮೇಲೆ ಲುಕ್ ವೈಸ್ ಪರವಾಗಿಲ್ಲ. ನಾನು ಹೆಂಗೆ ಅಂದ್ರೆ ಒಳ್ಳೆ ಹೊಡೆದ್ರು ಪರವಾಗಿಲ್ವಾ? ಹೊಡೆದ್ರು ಪರವಾಗಿರಲ್ಲ. ಫಸ್ಟ್ ಬಂದ್ಬಿಟ್ಟು ಒಂದು ಒಳ್ಳೆ ಗುಣ ಆಗಿರ್ಬೇಕು. ಹೆಣ್ಮಕ್ಳು ಕಣ್ಣಲ್ಲಿ ನೀರು ಬರ್ಸೋ ಅಂತ ಹುಡುಗ ಇರಬಾರ್ದು. ಅಕಸ್ಮಾತ್ ಅವ್ನು ನೀರು ಹಾಕ್ಸಿದ್ರು ಈ ಶುಡ್ ರಿಗ್ರೆಟ್ ಲೈಕ್ ಎನಿಥಿಂಗ್. ಅವ್ನು ಎಷ್ಟು ನೋವು ಪಟ್ಟಿದ್ದೇನೋ ಅದಕ್ಕಿಂತ ನನ್ನ ಹುಡುಗಿಗೆ ನೋವು ಸಿನ್ನಲ್ಲ ಅಂತ ಅವ್ನು ಇನ್ನೂ ಜಾಸ್ತಿ ರಿಗ್ರೆಟ್ ಪಡಬೇಕು. ಓಕೆ. ಏನು ಥೀಮ್ ಅಂದರೆ ಮನೇಲಿ ಹೆಣ್ಮಕ್ಳನ್ನ ಖುಷಿಯಾಗಿ ಇಟ್ಕೊಂಡ್ರೆ ಆ ಮನೆ ತುಂಬ ಚೆನ್ನಾಗಿರತ್ತೆ ಅಂತ ಮೈಂಡ್. 100%. ಸೊ ಅದಕ್ಕೆ ಅವನು ಹೆಂಡತಿಗೆ ನೋವು ಕೊಡಬಾರ್ದು. ಇಷ್ಟನ ಅವ್ನು ಅಷ್ಟು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟ ಆದರೂ ಖುಷಿಯಾಗಿರಬೇಕು, ಜಾಸ್ತಿ ಜಗಳ ಮಾಡಬಾರ್ದು. ನಾನು ಹಾಗೆ ಸ್ವಲ್ಪ ನಂದು ಹೀಗೋ ಪ್ರಾಬ್ಲಮ್, ನಾನು ಮಾತಾಡೋಕ್ಕೆ ಹೋಗಲ್ಲ ಜಗಳ ಆಗ್ಬಿಟ್ರೆ. ಆ ಥರ ನಂದು ಎಲ್ಲರ ಹತ್ರ ಅವರೇ ಬಂದು ಸಾರಿ ಕೇಳಬೇಕು. ಅಕಸ್ಮಾತ್ ಆಗಲಿಲ್ವಾ ನಾನೇ ಕೇಳ್ತೀನಿ, ನಾನೇ ಸೋಲ್ತೀನಿ. ನನಗೇನು ಅಂದರೆ ಒಂದು ಲೈನ್ ಇದೆ, ಪ್ರೀತಿಲಿ ಸ್ವಾಭಿಮಾನ ಇರಬಾರ್ದಂತೆ, ಸ್ವಾರ್ಥ ಇರಬೇಕಂತೆ. ರೀ ಭಾಳ ತಿಳ್ಕೊಂಡಿದ್ದೀರಿ ಕಣ್ರಿ ನೀವು ಪ್ರೀತಿ ಬಗ್ಗೆ. ಏನಾದರೂ ಲವ್ ಗಿವಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅಮ್ಮ ಹೇಳಿರೋದು ಇದು. ಅಮ್ಮ ಓಕೆ. ಪ್ರೀತಿಲಿ ಸ್ವಾರ್ಥ ಇರಬೇಕು, ಸ್ವಾಭಿಮಾನ ಇರಬಾರ್ದಂತೆ. ಏನಕಂದ್ರೆ ಅವ್ರು ನಮ್ಮವರೇ ಅಲ್ವಾ, ಅವ್ರ ಮುಂದೆ ಏನು ನಾವು ಈಗೋ ತೋರಿಸೋದು ಅನ್ನೋ ಥರ. ಸೊ ಹಾಗೆ ನೋವಿಸ್ಬಾರ್ದು, ಚೆನ್ನಾಗಿ ನೋಡ್ಕೋಬೇಕು, ಯಾರ ಹತ್ರನೂ ಬಿಟ್ಕೊಡ್ಬಾರ್ದು. ಆ್ಯಂಡ್ ಈ ಗಂಡ ಹೆಂಡ್ತಿನ
ತನ್ನ ಮನೆಯವ್ರ ಮುಂದೆ ಬಿಟ್ಕೊಡ್ಬಾರ್ದು. ಇವಾಗ ಮನೆಯವ್ರಿಗೆ ಆಗ್ತಿರಲ್ಲ ನನ್ ಕಂಡ್ರೆ ಸಪೋರ್ಟ್ ಮಾಡಿ, ಅಪ್ಪ ಅಮ್ಮನಿಗೆ ಅವ್ರ ರಿಲೇಷನಿಗೆ ಸಪೋರ್ಟ್ ಮಾಡಬೇಕು, ಬಟ್ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡ್ಬೇಕು. ಏನಂದ್ರೆ ಅವ್ರು ಅಷ್ಟು ಸಂಬಂಧನೇ ಇಲ್ಲದೆ ಇರೋರ ಜೊತೆ ಸಂಬಂಧಿಕರನ್ನೆಲ್ಲ ಬಿಟ್ಟು ಬರ್ಬೇಕಲ್ವಾ, ಸೊ ಅದಕ್ಕೆ ಅವ್ರು ಸಪೋರ್ಟ್ ಮಾಡಿ. ಪಾತ್ರೆ ಎಲ್ಲ ತೊಳಿತೀವಿ ಅವ್ರ ಮನೆ. ಹೌದು, ಸಂಬಂಧನೇ ಇಲ್ಲದೆ ಇರೋರ ಜೊತೆ. ಓಕೆ. ಸೊ ಹಿಂಗೆ ಏನೇ ಇದ್ರೂ ನಮಗೆ ಹೆಲ್ಪ್ ಮಾಡಬೇಕು, ಪ್ರಿಯಾರಿಟಿ ಕೊಡಬೇಕು, ಟೈಮ್ ಕೊಡಬೇಕು. ಬ್ಯುಸಿ ಅಂತೆಲ್ಲ ಹೇಳ್ಬಾರ್ದು. 24 ಗಂಟೆ ಕರೆಕ್ಟ್ ಬ್ಯುಸಿ, ಯಾವಾಗಲೂ ಬ್ಯುಸಿ. ಎನಿ ಟೈಮ್ ಪ್ರಾಣ ಹೋಗ್ತಿದೆ ಅಂದ್ರೂ ಕೂಡ ಕಾಲ್ ಪಿಕ್ ಮಾಡಲೇಬೇಕು. ಎಮರ್ಜೆನ್ಸಿ ಲಿಸ್ಟಲ್ಲಿ ಇಟ್ಕೊಬಿಡ್ಬೇಕು. ಮೀಟಿಂಗಲ್ಲಿದ್ರು ನನ್ನ ಹೆಂಡತಿ ಕಾಲ್ ಮಾಡ್ತಿದ್ದಾಳೆ, ನಾನು ಏನು ಹೇಳೋದು ಗೊತ್ತಾ, ಅಕಸ್ಮಾತ್ ನಮ್ಮ ಅಣ್ಣ ಏನಾದರೂ ಎಮರ್ಜೆನ್ಸಿ ಲಿಸ್ಟಲ್ಲಿ ಇಟ್ಕೋಬೇಕಂತ. ಓಕೆ. ನಮ್ಮ ಅಣ್ಣ ಏನಾದರೂ ಫೋನ್ ಎತ್ತಿಲ್ಲ ಅಂದರೆ ಬೈತೀನಿ. ಸರಿ ಕಣೋ, ನೀನು ಯಾವಾಗಲೂ ನನಗೆ ಫೋನ್ ಎತ್ತಲ್ಲ, ನನಗೇನೋ ಆಗ್ತಿದೆ, ನನಗೆ ಆಕ್ಸಿಡೆಂಟ್ ಆಗಿ ನಾನು ಬಿದೋಗಿದ್ದೀನಿ, ನೀನು ಕಾಲ್ ಮಾಡಿದ್ರು ಅವಾಗಲೂ ಎತ್ತಲ್ವಾ ನೀನು? ಅಮ್ಮ ದೇವ್ರೆ, ಈ ರೀತಿ ಎಲ್ಲ ನೀವು ಆಮೇಲೆ ನಿಜವಾಗ್ಲೂ ಆಕ್ಸಿಡೆಂಟ್ ಆದರೂ ಆಮೇಲೆ ಕಾಲ್ ಪಿಕ್ ಮಾಡಲ್ಲ ನೋಡಿ. ಹೋಯ್ತು. ಓಕೆ. ಎಮರ್ಜೆನ್ಸಿ ಎತ್ತಬೇಕು ಅದಕ್ಕೆ ಕಾಲು ಅಂತ. ಸೂಪರ್. ಹಿಂಗೆ ಬ್ಯುಸಿ ಇರುವಾಗ ಇನ್ಫಾರ್ಮ್ ಮಾಡ್ಬೇಕು, ನಾನು ಬ್ಯುಸಿ ಇದ್ದೀನಿ ಅಂತ. ಇಷ್ಟೆಲ್ಲ ಗುಣ ಅವನಿಗಿದ್ರೆ ನಾನು ಮದುವೆ ಆಗ್ತೀನಿ. ಅವ್ನು ಅಕಸ್ಮಾತ್ ಚೆನ್ನಾಗಿಲ್ಲ, ನಾನು ಹೇಳಿರೋ ಥರ ಜಿಮ್ ಎಲ್ಲ ಇಲ್ಲ ಅಂದರೆ ಪರವಾಗಿಲ್ಲ, ನಾನು ನಿನ್ನನ್ನು ತಯಾರು ಮಾಡ್ತೀನಿ. ಓ ಮೈ ಗಾಡ್, ಹೊಡೆದು ಬಡ್ದು ಗುಣ ಇದ್ರೆ ಸಾಕು ಅಷ್ಟೇ. ಸೂಪರ್. ಅವನ್ನ ನಾನು ರೆಡಿ ಮಾಡ್ತೀನಿ. ಒಂದು ಸಾಂಗ್ ಆಡಿ ನಿಮ್ಮ ಡ್ರೀಮ್ ಬಾಯ್ಗೋಸ್ಕರ, ನಿಮ್ಮ ಫೇವ್ರೆಟ್ ಸಾಂಗ್, ಎನಿ ಸಾಂಗ್. ಅಯ್ಯೋ, ನಂಗೆ ಸಡನ್ ಆಗಿ ದಾದಾ ಸಾಂಗ್ ಆದ್ರೂ ಪರವಾಗಿಲ್ಲ. ಸೂರ್ಯವಂಶದ ಸಾಂಗ್ ಸೂರ್ಯವಂಶ ಮೂವಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದ್ರದ್ದೇ ಯಜಮಾನ ನಿನಗಿಂತಲೂ ಸಿರಿಯೇನ. ಸೂಪರ್ ರೀ ನೀವು. ಆ್ಯಂಡ್ ಫೈನಲಿ ಈಗ ಕಿರಿತೆರೆ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಅಂತ ಬಂದಂತಹ ಸಂದರ್ಭದಲ್ಲಿ ಇವಾಗ ಏನಂತ ಹೇಳಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ. ಅದೆಲ್ಲವೂ ಕೂಡ ಪ್ಲಸ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಿಕಾಸ್ ಅತಿ ಬೇಗ ನೀವು ಸಿನಿಮಾ ಹೀರೋಯಿನ್ಸ್ಗಿಂತ ಬೇಗ ನೀವು ರೀಚ್ ಆಗಿಬಿಡ್ತೀರಾ ಎಲ್ರಿಗೂ ಕೂಡ. ಒಂದು ರೀತಿಯಾಗಿ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ನಮ್ಮ ಮನೆ ಮಗಳು, ನಮ್ಮ ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಸೊ ಅದು ಎಷ್ಟು ಖುಷಿ ಕೊಡುತ್ತೆ. ಸಿನಿಮಾಗೆ ಹೋಗುವಂತಹ ಒಂದು ಆಸೆ ಕನಸುಗಳಿದೆಯಾ, ಅಥವಾ ಸಾಕು ಇದರಲ್ಲಿ ತೃಪ್ತಿ ಇದೆ ಅನ್ನೋದಿದೆಯಾ? ನಂದು ಮೇನ್ ಗೋಲೇ ಸಿನಿಮಾ ಮಾಡಬೇಕು ಅಂತ. ಓಕೆ. ಆ್ಯಂಡ್ ನಾನು ಬಂದಿದ್ದು ಸಿನಿಮಾಯಿಂದನೇ. ನಾನು ಫಸ್ಟ್ ಇಂಡಸ್ಟ್ರಿ ಕಾಲಿಟ್ಟಿದ್ದು ವಿದ್ಯಾರ್ಥಿನಿಯರೇ ಅಂತ ಸಿನಿಮಾದಿಂದ. ಓಕೆ. ಆ್ಯಂಡ್ ಅದಾದಮೇಲೆ ಸೀರಿಯಲ್ ಸಿಕ್ತು. ಓಕೆ, ಸೀರಿಯಲ್ಲು ಮಾಡೋಣ, ಅದ್ರ ಎಕ್ಸ್ಪೀರಿಯನ್ಸು ಆಗಲಿ ಅಂತ ನಾನು ಸೀರಿಯಲ್ ಸೇರಿಕೊಂಡೆ. ಸೀರಿಯಲಲ್ಲೂ ಅಷ್ಟೇ, ಅಂದರೆ ನಾವು ಕರ್ನಾಟಕ ಬಿಟ್ಟು ಆಚೆ ಸೀರಿಯಲ್ಲು ಒಂದು ಕರ್ನಾಟಕಕ್ಕೆ ಸೂಕ್ತವಾಗಿರುತ್ತೆ. ನಮ್ಮನ್ನು ಆಚೆ ಯಾರೂ ಗುರುತಿಸಲ್ಲ. ಆದರೂ ಕರ್ನಾಟಕದಲ್ಲಿ ಏನು ಜನ ಕಮ್ಮಿ ಇದ್ದಾರೆ, ಅಷ್ಟು ಜನರು ಪ್ರೀತಿ ಸಿಕ್ಕಿದ್ರೆ ಸಾಕಲ್ವಾ. ಸೊ ನಾನು ಎಲ್ಲೇ ಹೋದ್ರೂ ಈಗಲೂ ನನಗೂ ಚಿಕ್ಕ ಮಗು ಬಂದು ಕೇಳಿದ್ರು ನಂಗೆ ಖುಷಿ ಆಗುತ್ತೆ. ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಲ್ವಾ. ಆಮೇಲೆ ಒಂದಷ್ಟು ಜನ ಬೆಂಗಳೂರಲ್ಲೂ ನಾನು ಅನ್ಕೋತಿರ್ತೀನಿ, ಬೆಂಗಳೂರು ಬಂದು ಒಂದು ಬ್ಯುಸಿ ಏರಿಯಾ ಅದು ಬೆಂಗಳೂರು ಇಡೀ, ಅದರಲ್ಲೂ ಯಾರು ನನ್ನ ಸೀರಿಯಲ್ ನೋಡ್ತಾರೆ ಅಂತ. ತುಂಬ ಜನ ನೋಡ್ತಾರೆ ಜಿಯೋ ಹಾಟ್ಸ್ಟಾರಲ್ಲಿ. ಮೇಡಮ್, ನಾನು ಸೀರಿಯಲ್ ನೋಡ್ತೀನಿ ಜಿಯೋ ಹಾಟ್ಸ್ಟಾರಲ್ಲಿ, ನಂಗೆ ಟೈಮ್ ಇರಲ್ಲ, ಬಟ್ ನಾನು ಮನೆಗೆ ಹೋದ್ಮೇಲೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ನೋಡೋಕ್ಕೂ ತುಂಬ ಚೆನ್ನಾಗಿದ್ದೀರಾ, ಸಖತ್ತಾಗಿ ಮಾತಾಡ್ತೀರಾ ನೀವು ಅಂತ ತುಂಬ ಜನ ಬಂದು ಹೇಳಿದ್ದಾರೆ ನನಗೆ. ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವು ಮಾಡಿರೋ ಕೆಲಸಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅವಾಗ. 100%. ನಿಮ್ಮ ಈ ಒಂದು ಎಕ್ಸೈಟ್ಮೆಂಟ್, ಆ ಒಂದು ಉತ್ಸಾಹ ಎರಡೂ ಕೂಡ ಹೀಗೆ ಇರಲಿ. ಇನ್ನೂ ಒಳ್ಳೊಳ್ಳೆ ಅತ್ಯದ್ಭುತವಾದಂತಹ ಸೀರಿಯಲ್ಸ್ ಆ್ಯಂಡ್ ಸಿನಿಮಾ ನಿಮ್ಮ ಪಾಲಿಗೆ ಸಿಗಲಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸುವರ್ಣ ನ್ಯೂಸ್ ಡಿಜಿಟಲ್ ಜೊತೆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ. ಸೋ ಮಚ್ ಥ್ಯಾಂಕ್ ಯು. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.